ಸ್ನೇಹಿತರೆ, ಇವತ್ತು ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಯಾವ ರೀತಿ ನಾವು ಆರೋ ಮಾರ್ಕ್ ನ ಯೂಸ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ನಾವು ಏನಾದ್ರೂ ಗ್ರೂಪ್ ಫೋಟೋನ ಹಾಕ್ತಾ ಇದೀವಿ, ಅದರಲ್ಲಿ ಯಾವ್ದಾದ್ರು ಒಬ್ಬರ ಒಂದು ಬರ್ತ್ಡೇ ಇದೆ, ಅದನ್ನ ನಾವು ಅಲ್ಲಿ ಮಾರ್ಕ್ಔಟ್ ಮಾಡಬೇಕಾಗಿದೆ. ಯಾರ ಬರ್ತ್ಡೇ ಅನ್ನೋದು ಅಲ್ಲಿ ಆರೋ ಮಾರ್ಕ್ ನ ಕೊಡಬೇಕಾಗಿದೆ. ಆ ರೀತಿ ನಾವು ಆರೋ ಮಾರ್ಕ್ ನ ಯಾವ ರೀತಿ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಆಡ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಇನ್ಸ್ಟಾಗ್ರಾಮ್ ಆಪ್ ನ ಓಪನ್ ಮಾಡಿಬಿಟ್ಟು ಒಂದು ಸ್ಟೋರಿನ ಹಾಕಿ ನಾನು ತೋರಿಸ್ತೀನಿ. ಒಂದು ಗ್ರೂಪ್ ಫೋಟೋ ಸ್ಟೋರಿನ ಆಡ್ ಮಾಡ್ತೀನಿ. ಇಲ್ಲಿ ಮೊದಲು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಗ್ಯಾಲರಿನಲ್ಲಿ ಇರುವಂತಹ ಒಂದು ಸ್ಟೋರಿನ ಆಡ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ಕಡೆಗೆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ಯಾಲರಿನಲ್ಲಿ ಇರುವಂತಹ ಒಂದು ಇಲ್ಲಿ ನೋಡಿ ಈ ರೀತಿ ಒಂದು ಗ್ರೂಪ್ ಫೋಟೋನ ಒಂದು ಸ್ಟೋರಿನ ಆಡ್ ಮಾಡ್ತೀನಿ. ಇಲ್ಲಿ ನೋಡಿ ಈ ರೀತಿ ಬಂದಿದೆ ಗ್ರೂಪ್ ಫೋಟೋ. ಇದರಲ್ಲಿ ನಾವು ಆರೋ ಮಾರ್ಕ್ ಆಡ್ ಮಾಡ್ಬೇಕಂದ್ರೆ ಮೇಲ್ಗಡೆ ಇಲ್ಲಿ ಸ್ಟಿಕ್ಕರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಮಧ್ಯದಲ್ಲಿ ಇಲ್ಲಿ ನೋಡಿ ಸ್ಟಿಕ್ಕರ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯ ಸ್ಟಿಕ್ಕರ್ಸ್ ಗಳೆಲ್ಲ ಓಪನ್ ಆಗಿ ಬರುತ್ತೆ. ಇಲ್ಲಿ ನಾವು ಆರೋ ಸ್ಟಿಕ್ಕರ್ಸ್ ನ ಸರ್ಚ್ ಮಾಡಬೇಕು. ಆರೋ ಅಂದ್ರೆ ARROW ಅಂತ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ARROW ಆರೋ ಅಂತ ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಎಲ್ಲ ರೀತಿಯ ಆರೋಸ್ಗಳು ಇಲ್ಲಿ ಬರುತ್ತೆ. ನಿಮ್ಗೆ ಯಾವ ರೀತಿ ಆರೋಸ್ ಇಷ್ಟ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಹಲವಾರು ರೀತಿಯ ಆರೋ ಮಾರ್ಕ್ಸ್ಗಳು ಬರ್ತಾ ಇದೆ. ಅದು ಕೂಡ ಬೇರೆ ಬೇರೆ ರೀತಿಯ ಅನಿಮೇಷನ್ಸ್ ಗಳಲ್ಲಿ ಬರ್ತಾ ಇದೆ. ಅವುಗಳನ್ನ ನೀವು ಯಾವ ಒಂದು ಅನಿಮೇಷನ್ ನಿಮ್ಗೆ ಇಷ್ಟ ಆಗುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ನೀವು ಯಾವ ಒಂದು ಪ್ಲೇಸ್ ಅಲ್ಲಿ ಸೆಟ್ ಮಾಡಬೇಕು ಅಂತೀರಾ ಆ ಪ್ಲೇಸ್ ಅಲ್ಲಿ ಸೆಟ್ ಮಾಡಬಹುದು. ಹೇಳ್ತೀನಿ ನೋಡಿ. ಇಲ್ಲಿ ಯಾವ್ದಾದ್ರು ಒಂದು ನೋಡಿ ಈ ರೀತಿ ಒಂದು ಅರೋನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಫೋಟೋಸ್ ನಲ್ಲಿ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಬೇಕಲ್ಲಿ ಮೂವ್ ಕೂಡ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ಆ ಕಡೆ ಈ ಕಡೆ ಎಲ್ಲಿ ಬೇಕಲ್ಲಿ ಇದನ್ನ ಮೂವ್ ಕೂಡ ಮಾಡ್ಕೋಬಹುದು. ಈ ರೀತಿ ಸೆಟ್ ಮಾಡಿಬಿಟ್ಟು ನೀವು ನಿಮ್ಮ ಸ್ಟೋರಿನ ಪಬ್ಲಿಷ್ ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಸ್ಟೋರಿನಲ್ಲಿ ಆರೋ ಅನ್ನೋದು ಆಡ್ ಆಗುತ್ತೆ. ಇಲ್ಲಿ ನೋಡಿ ನಾನು ಸಂಪೂರ್ಣವಾಗಿ ಪಬ್ಲಿಷ್ ಮಾಡ್ತೀನಿ. ನೀವು ಒಂದಕ್ಕಿಂತ ಜಾಸ್ತಿ ಆರೋಸ್ಗಳನ್ನು ಕೂಡ ಆಡ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನು ಸ್ಟೋರಿನ ಇದನ್ನ ಪಬ್ಲಿಷ್ ಮಾಡ್ತೀನಿ. ಇದು ಆಡ್ ಮಾಡಿದ ನಂತರದಲ್ಲಿ ನೀವು ರೆಗ್ಯುಲರ್ ಆಗಿ ಯಾವ ರೀತಿ ನೀವು ಸ್ಟೋರಿನ ಪಬ್ಲಿಷ್ ಮಾಡ್ತೀರಾ ಆ ರೀತಿ ನೀವು ಸ್ಟೋರಿನ ಪಬ್ಲಿಷ್ ಮಾಡ್ಕೊಳ್ಳಿ. ನಾನು ಶೇರ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ನಾಟ್ ನೋ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ನೋಡ್ಬೋದು ಸ್ಟೋರಿ ಅನ್ನೋದು ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರದಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ಇನ್ನೂ ಅಪ್ಲೋಡ್ ಆಗ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಿಷ. ಇಲ್ಲಿ ನೋಡಿ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದ ನಂತರದಲ್ಲಿ ಇಲ್ಲಿ ನೋಡಿ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಈ ರೀತಿ ಒಂದು ಆರೋ ಮಾರ್ಕ್ ಅನ್ನೋದು ಆ್ಯಡ್ ಆಗಿರುತ್ತೆ. ಈ ರೀತಿ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆರೋ ಮಾರ್ಕ್ ಆ್ಯಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.